ನಮ್ಮ ಐಮಾ ರೆಡ್ಡಿ ಸರ್ ಮಾತಾಡಿದ್ದಾರೆ. ಅವ್ರಿಗೆ ಏನು ಸರ್ಕಾರಿ ಶಾಲೆಗಳ ಬಗ್ಗೆ, ಸರ್ಕಾರಿ ಶಾಲೆಯ ಶಿಕ್ಷಕರ ಬಗ್ಗೆ ಇರ್ತಕ್ಕಂಥ ಆ ಗೌರವವನ್ನ, ಕಾಳಜಿಯನ್ನ ನಾನು ನಿಜವಾಗ್ಲೂ ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದಿಸ್ತೇನೆ, ಅವ್ರಿಗೆ ಗೌರವವನ್ನ ಸಲ್ಲಿಸ್ತೇನೆ. ನಿಜವಾಗ್ಲೂ ಸರ್ ಹೇಳಿದಾಗೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲವೂ ಇದೆ, ಆದ್ರೆ ನಮ್ಮ ಜನ ಪಡ್ಕೊಳ್ಳಿಕ್ಕೆ ತಯಾರಿಲ್ಲ. ಸರ್ಕಾರಿ ಆಸ್ಪತ್ರೆ ಮತ್ತೆ ಸರ್ಕಾರಿ ಶಾಲೆ ಇಲ್ಲಿರ್ತಕ್ಕಂಥ ಸೌಲಭ್ಯಗಳು ಬೇರೆ ಎಲ್ಲೂ ಇರೋದಿಲ್ಲ, ಆದ್ರೆ ಅದನ್ನ ನಾವು ಸದುಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ಮನೋಭಾವನ ನಾವು ಬೆಳೆಸ್ಕೋಬೇಕಾಗ್ತದೆ. ಇವತ್ತು ಇಲ್ಲಿಗೆ ಎಕ್ಸಾಂಪಲ್ ಸರ್ವರೆಡ್ಡಿ ಹೇಳಿ, ಇಲ್ಲಿ ಬಹಳ ಖುಷಿ ಆಗ್ತದೆ. ಇಲ್ಲಿ ಇವತ್ತು ಇಲ್ಲಿ ಒಂದು ಹೋಬಳಿ ಮಟ್ಟದ ಕಾರ್ಯಕ್ರಮ ನಡೀತಾ ಸ್ಪೋರ್ಟ್ಸ್ ನಡೀತಾ ಇರ್ತಕ್ಕಂಥದ್ದು. ನನಗೆ ನಾಗರಾಜ್ ಸರ್ ಪರಿಚಯ ಆಗಿದ್ರು, ಅವರು ಎಲ್ಲಿದ್ದಾರೆ, ಏನು ವರ್ಕ್ ಮಾಡ್ತಾರೆ ಅಂತ ನನ್ಗೆ ಎಲ್ಲಿ ವರ್ಕ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಸೊ ಕಳೆದ ಒಂದು ವಾರದಿಂದ ಅಷ್ಟೇ ಗೊತ್ತಾಯ್ತು ಅವರು ಸರ್ವರೆಡ್ಡಿ ಶಾಲೆಯಲ್ಲಿ ಇದ್ದಾರೆ, ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ರೆ, ಮತ್ತೆ ಇಲ್ಲಿ ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಗೆ ಏನೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಯ್ತು. ಆದ್ರೆ ದುರಾದೃಷ್ಟ ಏನಪ್ಪಾ ಅಂದ್ರೆ ಇಲ್ಲಿ ವೇಕೆನ್ಸಿ ಇಲ್ಲ, ಒಬ್ಬರೇ ಟೀಚರ್, ಆದ್ರೆ ಮಕ್ಕಳು ಮಾತ್ರ 22 ಜನ ಮಕ್ಕಳು ಆಗಿದ್ದಾರೆ. ಇನ್ನೊಂದು ಗೆಸ್ಟ್ ಟೀಚರ್ ಕೇಳಿದ್ರೆ, ಆದ್ರೆ ಖಾಲಿ ಇದ್ದಾಗ ಮಾತ್ರ ಗೆಸ್ಟ್ ಕೊಡ್ಲಿಕ್ಕೆ ಸಾಧ್ಯ. ಆದ್ರೂ ನಾವು ಬಿಇಒರವರಲ್ಲಿ ಮನವಿ ಮಾಡಿದ್ವಿ, ಬೇರೆ ಎಲ್ಲಾದ್ರೂ ಇರ್ತಕ್ಕಂಥ ಖಾಲಿ ಹುದ್ದೆನ ಒಂದು ಅಡ್ಜಸ್ಟ್ಮೆಂಟ್ ಮೇಲೆ ಇಲ್ಲೊಬ್ರು ಶಿಕ್ಷಕರು ಕೊಡ್ಲೇಬೇಕು ಅಂತ ನಾವು ಮನವಿ ಮಾಡಿದ್ವಿ ಸಂಘಟನೆ ಕಡೆಯಿಂದ. ದಯವಿಟ್ಟು ಆ ಕೆಲಸನ ನಾವು ಖಂಡಿತವಾಗಿ ನಾವು ಮಾಡ್ಕೊಡ್ತೀವಿ, ದಯವಿಟ್ಟು ಸಹಕರಿಸಿ ಅಂತ. ಈಗಾಗಲೇ ನಿಮ್ಗೆ 1 ತಿಂಗಳು ಕಳೆದಿದೆ, 1.5 ತಿಂಗಳು. ಸೊ ತಾವು ತುಂಬಾ ಕಷ್ಟಪಡ್ತಾ ಇರೋ ಗೊತ್ತಾಗಿದೆ, ನಾವು ಆ ಕೆಲಸನ ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇದು ಮಾತಾಡ್ತಕ್ಕಂಥ ಸಂದರ್ಭ ಅಲ್ಲ. ಏನು ಮಕ್ಕಳೆಲ್ಲ ಇವತ್ತು ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ, ಗೆಲ್ತಕ್ಕಂಥವ್ರಿಗೆ ಶುಭ ಆಗ್ಲಿ. ನೆಕ್ಸ್ಟ್ ತಾಲೂಕ್ ಲೆವೆಲ್, ಜಿಲ್ಲಾ ಹಂತಕ್ಕೆ ನಿಮ್ಗೆ ಶುಭ ಆಗ್ಲಿ ಮುಂದೆ ಹೋಗ್ಲಿಕ್ಕೆ. ಹಾಗೆ ಏನು ಸೋಲೋದು ಅಂದ್ರೆ ಹಿನ್ನಡೆ ಯಾರಿಗಾಗುತ್ತೆ, ಅವರು ನಿಮ್ಮ ಪ್ರಯತ್ನವನ್ನ ಛಲ ಬಿಡದೇನೆ ಹಾಗೆ ತಮ್ಮ ಶಿಕ್ಷಕರ ಮಾರ್ಗದರ್ಶನಿಗೆ ಹಾಗೆ ಮುಂದುವರಿಯಿರಿ. ಒಂದಲ್ಲ ಒಂದಿನ ನೀವು ಕೂಡ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ, ಇಲ್ಲಿ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಉಜ್ವಲ ಭವಿಷ್ಯಕ್ಕೋಸ್ಕರ ವಿದ್ಯೆ ಜೊತೆಗೆ, ಆಟದ ಜೊತೆಗೆ ವಿದ್ಯೆ ಜೊತೆಗೆ ಎರಡು ನಿಮ್ಗೆ ಬಹುಶಃ ಪಾಠಕ್ಕಿಂತ ಆಟನೇ ತುಂಬಾ ಇಷ್ಟ. ಒಂದು 5-6 ಪೀರಿಯಡ್ ಇದೆ ಅಂದ್ರೆ, ಪಿಟಿ ಪೀರಿಯಡ್ ಅಂದ್ರೆ ತುಂಬಾ ನೆನಪಿರ್ತದೆ ಎಲ್ರಿಗೂ. 5ನೇ ಪೀರಿಯಡ್ ಪಿಟಿ ಪೀರಿಯಡ್, 2ನೇ ಪೀರಿಯಡ್ ಪಿಟಿ ಪೀರಿಯಡ್ ಅಂದ್ರೆ ಬಹಳ ಖುಷಿ. ಪಿಟಿ ಪೀರಿಯಡ್ ಅಂದ್ರೆ ನಾವು ಹೊರಗಡೆ ಹೋಗ್ಬೋದು, ಆಟ ಆಡ್ಬೋದು. ಹಾಗೆ ಮಕ್ಕಳಂದ್ರೇನೆ ಹಾಗೆ ಆಟ, ಅದಕ್ಕೆ ಆಟ ಪಾಠ ಅಂತ, ಪಾಠ ಆಟ ಅನ್ನಲ್ಲ, ಆಟ ಪಾಠ ಅಂತಾರೆ. ಮೊದಲು ಆಟ ಆಮೇಲೆ ಪಾಠ ಅಂತೇಳಿ. ಸೊ ಆ ಒಂದು ಬಹಳ ಖುಷಿಯಿಂದ ತಾವೆಲ್ಲ ಇಲ್ಲಿ ಭಾಗವಹಿಸ್ಲಿಕ್ಕೆ ರೆಡಿ ಇದ್ದೀರಾ. ತಮ್ಮೆಲ್ಲರಿಗೂ ಶುಭ ಆಗ್ಲಿ. ಈ ಹೋಬಳಿ ಮಟ್ಟದ ಕ್ರೀಡಾಕೂಟ ಸಕ್ಸಸ್ಫುಲ್ ಆಗ್ಲಿ. ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಏನು ಹೋಬಳಿ ಮಟ್ಟದ ಮತ್ತೆ ತಾಲೂಕು ಮಟ್ಟದ ಎಲ್ಲ ಕ್ರೀಡೆಗಳನ್ನ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿಟ್ಟಿದ್ದಾರೆ. ಈಗಾಗಲೇ ಸರ್ಟಿಫಿಕೇಟ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಸೊ ಅವ್ರಿಗೆ ಈ ಸಂದರ್ಭದಲ್ಲಿ ತಾವು ತಮ್ಮ ಒಂದು ನೇತೃತ್ವದಲ್ಲಿ ಈ ಎಲ್ಲ ಆಟೋಟಗಳು ಸಕ್ಸಸ್ಫುಲ್ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ಎನ್ಜಿ ಉಳ್ಕೂರು ರಾಮ್ ಸಾಗರ ಕ್ಲಸ್ಟರ್ನ ಸಂಯೋಜನದಲ್ಲಿ ಆಯೋಜಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂತೂ ಮಕ್ಕಳು ಗಲಾಟೆ ಮಾಡಬಾರ್ದು. ನಮ್ಮ ಮಕ್ಕಳು ಗೆಲ್ಲಬೇಕು ಅಂದ್ರೆ ಆಸೆಯಿಂದ ನಿಮ್ಮ ಮಾಸ್ಟರ್ಗಳೆಲ್ಲ ಬಂದು ನಿಮ್ಮನ್ನು ಆಡ್ತಿರ್ತಾರೆ. ಇವತ್ತು ನೀವು ಖುಷಿಯಾಗಿರ್ಬೇಕು. ನೀವು ಸೋತೋಗಿದ್ರೆ ನಿಮ್ಮ ಮಾಸ್ಟರ್ಗಳು ಎಷ್ಟು ನೊಂದ್ಕೊತಾರೆ, ನೀವು ಫೈಲ್ ಆದಾಗ ಎಷ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಮಾಸ್ಟರ್ಗಳು ನೊಂದ್ಕೊತಾರೋ ಆ ರೀತಿ ನೀವು ಕೂಡ ಸೋತಾಗ ನೊಂದ್ಕೊಂಡಿರ್ತಾರೆ. ಸೋತಿರೋರು ನಾಳೆ ಸರಿ ನೆಕ್ಸ್ಟ್ ನೀವು ಗೆಲ್ತೀರಾ. ಸೋತಿರೋರು ಯಾವತ್ತೂ ಸೋತ್ಕೊಂಡಿರಲ್ಲ, ಗೆಲ್ಲೋದು ದಿವಸ ಅದು ತಡ ಖಂಡಿತವಾಗಿ ಗೆಲ್ತೀರಾ. ಆ ರೀತಿಯಾಗಿ ಇವತ್ತು ಈ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಬಂದಿರತಕ್ಕಂತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಇಲ್ಲಿರ್ತಕ್ಕಂಥ SDMC ಅಧ್ಯಕ್ಷರು, ಈ ಶಾಲೆ ಫಸ್ಟ್ ಇಲ್ಲೆಲ್ಲ ಹೇಳೋದೇನಂದ್ರೆ ಇಲ್ಲಿ ಚೆನ್ನಾಗಿದೆ, ಫೀಲ್ಡ್ ಎಲ್ಲ ಚೆನ್ನಾಗಿದೆ, ಆಡಕ್ಕೆಲ್ಲ ಚೆನ್ನಾಗಿರ್ತದೆ, ಇಲ್ಲೇ ಇದ್ದಿದ್ರೆ ಶಾಲೆ ಚೆನ್ನಾಗಿರ್ತಾ ಇತ್ತು ಅನ್ನೋ ಇಲ್ಲಿ ಬಂದಿರತಕ್ಕಂಥ ಕೆಲವು ಅಧಿಕಾರಿಗಳ ಮನೋಭಾವ. ಪಂಚಾಯತಿ ಮಟ್ಟದಲ್ಲಿ ಕುದುರಿಪುರದಲ್ಲಿ ಹಿಂಗೆ ಜನ ಕಮ್ಮಿ ಆಗಿ ಅಲ್ಲಿ ಶಾಲೆನ ಮುಚ್ಚಿಬಿಟ್ರು. ಒಂದು ನೋವಿದೆ, ನಮ್ಮ ಶಾಲೆ ತೆರೆಯಕ್ಕೆ ಆ ಕಾಲದಿಂದ ನಮ್ಮ ದೊಡ್ಡವರು ಅಧಿಕಾರಿಗಳು ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದು ಶಾಲೆ ತೆರೆಯೋದು ಎಷ್ಟೋ ಕಾರ್ಮಿಕ ಶಾಲೆಗಳು ಮುಚ್ಕೊಂತಾನೆ ಇದೆ, ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚೋ ಸ್ಥಿತಿಗೆ ಬರ್ತಾ ಇದೆ. ಅಂದ್ರೆ ನಾವು ಊರಲ್ಲಿರೋರು ಮುಡಿಸ್ಮಾಡ್ಬೇಕು. ಯಾಕಂದ್ರೆ ನಮ್ಮ ಮಕ್ಕಳು ಎಷ್ಟು ಸಂಬಳ ಕೊಟ್ಟು ಸರ್ಕಾರ ಇಲ್ಲಿ ಮಾಸ್ಟರ್ಗಳನ್ನ ಆಯೋಜನೆ ಮಾಡ್ತಾರೆ, ನಮ್ಮ ಮಕ್ಕಳನ್ನ ಇಲ್ಲಿ ಕಳ್ಸಿದ್ರೆ ಅಲ್ಲಿಗಿಂತ ಇಲ್ಲೇನು ಕಮ್ಮಿ ಇಲ್ಲ. ಅಧಿಕಾರಿಗಳಾಗಿರೋದು ಗಾರ್ಮೆಂಟ್ ನಲ್ಲಿ ಓದಿರೋರೆಲ್ಲ ಸಿಸ್ಟಮ್ ಮುಂದೆ ಕೂತ್ಕೊಂಡು ಅದು ಇದು ಓಡ್ಕೊಂಡು 4 ಲಕ್ಷ ಕಟ್ಟಿ ಬಂದ್ಬಿಟ್ಟಿರ್ತಾರೆ. ಅದೇ ಸರ್ಕಾರಿ ಶಾಲೆಯಲ್ಲಿ ಓದ್ದವ್ರು ಇವತ್ತು ಕೆಲವು ಜನ ನೋಡಿ ಎಲ್ಲಾದ್ರೂ ಪುಸ್ತಕಗಳು ಹಾಕಿದ್ದಾರೆ. ನಾವು ಅಲ್ಲಿ ನೋಡಿ
ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರೋರೆಲ್ಲ ಎಷ್ಟನೇ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಿಡ್ಬೇಕು, ನಾನು ಅದಾಗ್ಬೇಕು ಇದಾಗ್ಬೇಕು ಅಂತ ಹೋಗ್ಬಿಡ್ತಾರೆ. ಆದ್ರೆ ನಮ್ಮ ಶಾಲೆಯಲ್ಲಿ ಓದಿರ್ತಾರು 4 ಜನಕ್ಕೆ ವಿದ್ಯೆ ಟೀಚರ್ಸ್ ಆಗ್ಬೇಕು, 4 ಜನಕ್ಕೆ ಉದ್ಯೋಗ ಅಂತ ಅಧಿಕಾರಕ್ಕೆ ಬರ್ಬೇಕು ಅಂತ 80% ಪ್ರಯತ್ನ ಮಾಡ್ತಾರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದೋರು. ತುಂಬಾ ಚೆನ್ನಾಗಿತ್ತು, ಸ್ಕಿಲ್ ಚೆನ್ನಾಗಿತ್ತು, ಪ್ರಾಕ್ಟೀಸ್ ಚೆನ್ನಾಗಿತ್ತು. ಬಟ್ ಏನಂದ್ರೆ ಅವರಲ್ಲಿ ಚಿಕ್ಕ ಮಕ್ಕಳು ಆಬಸ್ ಟೀಮು ತುಂಬಾ 8 ಎಲ್ಲ ಇದ್ರು, ತುಂಬಾ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇತ್ತು. ಸೊ ಹಾಗಾಗಿ ಗೆಲ್ಲೋದು ಮುಖ್ಯ ಅಲ್ಲ, ಅಲ್ಲಿ ಹೋಗಿ ಆ ಕಾಂಟೆಸ್ಟ್ ನಲ್ಲಿ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ಬೇಕು, ಅದು ಮುಖ್ಯ. ಮತ್ತೆ ಇದೊಂದು ಮಾತೇನಂದ್ರೆ ನೆಕ್ಸ್ಟ್ ಏನಾದ್ರೂ ಒಂದು ಅನುದಾನ ಬಂದ್ರೆ ಫಸ್ಟ್ ನಿಮ್ಗೆ ಫಸ್ಟ್ ಪ್ರೈಸ್ ಇಂಪಾರ್ಟೆನ್ಸ್ ಕೊಟ್ಟು ಈ ಒಂದು ಸ್ಟೇಡಿಯಂ ಇಂಪ್ರೂವ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಅದ್ರ ಜೊತೆಗೆ ಒಂದೊಂದು ಕ್ರೀಡಾಪಟು ಎರಡು ಆಟ ಆಡಬೇಕು. ಒಂದು ಸ್ಕೂಲಲ್ಲಿ 25 ಜನ ಇದಾರೆ ಸ್ಟ್ರೆಂತ್, 13 ಜನ ಇದಾರೆ, 4 ಟೀಮ್ ಗಳಿದ್ದಾರೆ, 4 ಎಂಟ್ರೀಸು. ಅದು ಆಗಲ್ಲ, 2 ಆಡ್ಬೇಕು. ಅದ್ ನೋಡ್ಕೊಂಡು 3 ಅಥ್ಲೆಟ್ಸ್ 3 ಗೇಮ್ಸ್ ಪಾರ್ಟಿಸಿಪೇಟ್ ಮಾಡ್ಬೇಕು. ಸ್ವಲ್ಪ ಅಲ್ಲ ಇದು ಕೋಪರೇಷನ್ ಕೊಡಿ. ಅದ್ರ ಜೊತೆಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೇರ ಮನೆ ಮುಖ್ಯ ಶಿಕ್ಷಕರಾಗ್ತಾರೆ. ನಮ್ಮ ಶಾಲೆಯಲ್ಲಿ ಕೋಚ್ ಇದ್ದಾರೆ, ಅವ್ರು ಯಾರಿಗೂ ಅವಕಾಶ ಇಲ್ಲ ಮಾತಾಡಕ್ಕಿಲ್ಲಿ. ಸ್ಟ್ರೈಟ್ ಆಗಿ ನಾವು ಏನೋ ಹೆಚ್ಚು ಕಮ್ಮಿ ನಮ್ಮ ಲೆಕ್ಕ ಕೊಡೋದು ಮುಖ್ಯ ಶಿಕ್ಷಕರಿಗೆ. ದಯಮಾಡಿ ಕೋಪರೇಟ್ ಮಾಡಿ, ಯಾರು ಹೊರಗಿನ ಬಂದು ನಮ್ಮ ಹತ್ರ ಅಬ್ಜೆಕ್ಷನ್ ಮಾಡಬಾರ್ದು. ಏನಿದ್ರು ಸಂಬಂಧಪಟ್ಟ ಮುಖ್ಯ ಶಿಕ್ಷಕರಾಗಲಿ ಪಿ ಟೀಚರ್ ನಮ್ಗೇನೋ ಹೆಚ್ಚಿಗೆ ಮಾಡಿದ್ರೆ ಒಂದು 500 ರೂಪಾಯಿ ಫೀಸ್ ಕಟ್ಟಿ ಅಬ್ಜೆಕ್ಷನ್ ಕೊಡಿ. ನಾವೇನಾದ್ರು ಪರಿಶೀಲನೆ ಮಾಡಿ, ಕಮಿಟಿ ಇದೆ, ಪರಿಶೀಲನೆ ಮಾಡಿ ನಮ್ಗೆ ನ್ಯಾಯ ಒದಗಿಸಿ ಕೊಡ್ತೀವಿ ಸರ್. ಅಷ್ಟೇ ಸರ್. ಜೈ ಕರ್ನಾಟಕ.